ಸ್ನೇಹಿತರೆ, ಈಗ ಎಲ್ಲರಿಗೂ ಅನ್ಮ್ಯೂಟ್ ಕೊಟ್ಟಿದ್ದು, ದಯವಿಟ್ಟು ಯಾವುದೇ ಪ್ರಶ್ನೆಗಳು ಮತ್ತೆ ಪ್ರಶ್ನೋತ್ತರ ಇಲ್ಲಾಂದ್ರೆ ಅನುಭವ ಹಂಚಿಕೆ ಇನ್ನೊಂದು 10 ನಿಮಿಷ ಮಾಡ್ಕೊಂಡು ಈಗ ಮುಕ್ತಾಯ ಮಾಡೋಣ. ರೈಟ್. ನಮಸ್ತೆ ಸರ್. ಹೇಳಿ. ಹಾ, ಏನಿಲ್ಲ, ಇದು ಇದನ್ನ ಹೇಳಿದ್ರಲ್ಲ, ಜ್ಯೂಸು, ಹಸಿರು ಜ್ಯೂಸ್ ಅದನ್ನೆಲ್ಲ ಅದ್ರದ್ದು ಮೇಲಿನ ಭಾಗ ಚೆಲ್ತಿದ್ವಲ್ಲ ನಾವು, ಅದು ಪೇಸ್ಟ್, ಅದನ್ನ ಪೇಸ್ಟ್ ಸಲ್ಬಾರ್ದು. ಹೇಳಿದ್ರಲ್ಲ ನೀವು, ಅದನ್ನ ಇವ್ರು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾರ, ಅದಕ್ಕ ರಾತ್ರಿ ಹಚ್ಬೋದಾ ಅದನ್ನ? ಅದೇ ಅಂದ್ರೆ ಹಸಿರುವಾಗನೇ ಹಸಿರನ್ನ ಕೆಲಸ ಮಾಡತ್ತೆ. ಮತ್ತೆ ನೀವು ರಾತ್ರಿ ಅಂದ್ರೆ ಫ್ರಿಡ್ಜ್ ಅದು ಇದು ಬೇಕಾಗತ್ತೆ ಅಲ್ವಾ? ಅದು ಆದಷ್ಟು ಪ್ರಯತ್ನ ಮಾಡಿ ಇಮಿಡಿಯೇಟ್. ಇಲ್ಲಾಂದ್ರೆ ಅದು ಒಣಗೋಗಿದ್ರೆ ಮತ್ತೆ ಸ್ವಲ್ಪ ನೀರ್ ಸಲ್ಲಿ ಮತ್ತೆ ಪ್ರಯತ್ನ ಮಾಡ್ಬೋದು ಅಷ್ಟೇ. ಹೌದು. ಆಮೇಲೆ ಹಸಿರು ಲೈಟ್, ಅದರ್ ಲೈಟ್ ಅಂದ್ರಲ್ಲ, ಅದ್ರ ಲೈಟ್ ಅಂದ್ರೆ ಹೆಂಗ್, ಏನ್ ಸರ್ ಅದ್ ಲೈಟ್? ಬ್ಲೂ ಲೈಟ್ ಅಂದ್ರೆ ಈಗ ನಿಮ್ದು ಯಾವ್ದೋ ನಾರ್ಮಲ್ ಲೈಟ್ ಇದೆಯಲ್ಲಮ್ಮ, ನಾರ್ಮಲ್ ಲೈಟ್ ನಿಮ್ಗೆ ಸಿಗತ್ತಲ್ಲ ಬಲ್ಬು. ಓಕೆ, ಒಂದು ವೈರ್ಗೆ ಒಂದು ಪ್ಲಗ್ ಹಾಕೊಂಡು ಒಂದು ಬಲ್ಬ್ ರೆಡಿ ಮಾಡ್ಕೊಳ್ಳಿ. ಆ ಬಲ್ಬ್ಗೂ ಸುತ್ತು ಒಂದು ಬ್ಲೂ ಕಲರ್ ಪೇಪರ್ ಹಾಕೊಳ್ಳಿ. ಬ್ಲೂ ಕಲರ್ ಪೇಪರ್ ಹಾಕೊಳ್ಳಿ ಸುತ್ತು. ಅವಾಗ ಅದು ಆ ಲೈಟ್ ಆನ್ ಮಾಡುವಾಗ ಬ್ಲೂ ಲೈಟ್ ಬರುತ್ತೆ. ಆ ಬ್ಲೂ ಲೈಟ್ ಅನ್ನು ಎಲ್ಲಿ ನೀವು ಹಚ್ತಿರೋ, ಆ ಮಾಸ್ಕ್ ಎಲ್ಲಿ ಹಾಕ್ತಿರೋ, ಆ ಪೇಸ್ಟ್ ಅನ್ನು ಎಲ್ಲಿ ಹಾಕ್ತಿರೋ ಆ ಭಾಗದಲ್ಲಿ ಒಂದು 6 ರಿಂದ 8 ನಿಮಿಷ ಆ ಲೈಟ್ ಅನ್ನು ತೋರಿಸ್ಬೇಕಲ್ಲಿ. ಬೇಗ ಗುಣ ಆಗತ್ತೆ, ಚರ್ಮ ಬೇಗ ಗುಣ ಆಗತ್ತೆ. ಅಂದ್ರೆ ಅದು ಹುಟ್ಟುತನ ಇದು ಆಗ್ಬಿಟ್ಟದ್ರಿ ಸರ್ ಅವಾಗ, ಹುಟ್ಟುತನ ಬಂದ್ಬಿಟ್ಟದ ಅದು. ಯಾವ್ದಿದ್ರು ಪ್ರಯತ್ನ ಮಾಡಿ, ಅದ್ರಲ್ಲಿ ತಪ್ಪೇನಿರೋದು. ಈಗ ಕೊತ್ತಂಬರಿ ಜ್ಯೂಸು, ಪಾಲಕ್ ಜ್ಯೂಸು ಜೊತೆಗೆ ನೀವು ಜ್ಯೂಸ್ ಇದೆಲ್ಲ ತಗೋತಾ ಇದ್ರಲ್ಲ, ಗ್ರೀನ್ ಜ್ಯೂಸ್ ಕೊಡ್ಲಿಕ್ಕತ್ತೀನಿ. ಅದಕ್ಕೆ ಆದಷ್ಟು ಬೆಳಿಗ್ಗೆ ಮಾಡೋದ್ರ ಚಲೋ ಅಂತಿರಲ್ಲ ನೀವು, ಫ್ರಿಜ್ ಇಡೋದು ಬೇಡ ಅದನ್ನ ಪೇಸ್ಟ್. ಆ ಪೇಸ್ಟ್ ಫ್ರಿಜ್ ಅಲ್ಲಿ ಇಡೋದು ಒಳ್ಳೇದಲ್ಲ. ಆದ್ರೆ ನಿಮ್ಗೆ ತಪ್ಪದೇ ಮಾಡ್ಬೇಕಂದ್ರೆ ಮಾಡಿ, ಆಮೇಲೆ ಸ್ವಲ್ಪ ನೀರ್ ಸಲ್ಲಿ ಸ್ವಲ್ಪ ಮತ್ತೆ ಇದ್ ಮಾಡ್ಕೊಂಡು. ಥ್ಯಾಂಕ್ ಯು ಸರ್. ರೈಟ್. ಗುರುಗಳೇ, ಈಗ ನಾನು ಬಂದು ಇದು ಈಗ ಗ್ರೀನ್ ಕಲರ್ದು ಜ್ಯೂಸ್ ನಾನು ಆಲ್ರೆಡಿ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಇದು ನುಗ್ಗೆ ಸೊಪ್ಪಿಂದು ಪುಡಿನ ಮಾಡಿ ಇಟ್ಕೊಂಡು ಒಣಗಿಸಿ, ಆಮೇಲೆ ಪುಡಿ ಅದು ಕರ್ಬೇವಿನ ಸೊಪ್ಪಿನ ಪುಡಿ ಮಾಡಿ ಇಟ್ಕೊಂಡು, ಮತ್ತೆ ತುಳಸಿ ಸೊಪ್ಪಿನ ಪುಡಿ ಮಾಡಿ ಇಟ್ಕೊಂಡು, ಅದನ್ನ ಪುಡಿ ಮಾಡಿ ಇಟ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲ ಒಂದ್ ಲೋಟಕ್ಕೆ ಒಂದೊಂದ್ ಅರ್ಧ ಸ್ಪೂನ್ ಹಾಕಿ ಕುದಿಸಿ ಅದು ಮಾಡ್ಕೊಂಡು, ಸೊ ಅದದ್ದು ಇದು ಅದ ಪೇಸ್ಟ್ ನ ಎಸಿತಾ ಇದ್ದೆ ಇಷ್ಟ ದಿನ. ಈಗ ನೀವ್ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಪೇಸ್ಟ್ ಹಚ್ಕೊಂಡೆ ನಾನು. ಸೊ ತುಂಬಾ ಖುಷಿ ಆಯ್ತು. ಒಂದೊಂದೇ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ ಕಡೆಯಿಂದ. ಹಾಗಾಗಿ ಸೊ ಆ ತರ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದು. ಅಂದ್ರೆ ನೀವು ಅಂದ್ರೆ ಪೌಡರ್, ಏನ್ ಪೌಡರ್ ಯೂಸ್ ಮಾಡ್ತೀರ? ಪೌಡರ್ ಅಂದ್ರೆ ನೀವು ಪೌಡರ್ ಮಾಡಿ ಇಟ್ಕೊಂಡಿದ್ರ? ಪೌಡರ್ ನಾನೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ವಿಷಯ ಇಲ್ಲಿ ಗಮನಿಸಬೇಕು. ಎಲೆಗಳು ಹಸಿಯಾಗಿ ತಗೊಂಡು ಮಾಡಿದ್ರೆ ಹಸಿ ಜ್ಯೂಸ್ ಅಂತ ಕರಿತೀವಿ. ಈಗ ನೀವು ಮಾಡೋ ವಿಧಾನದಲ್ಲಿ ಏನಾಗುತ್ತಂದ್ರೆ, ಈಗಾಗಲೇ ಎಲೆಗಳು ಒಣದಾಗಿರ್ತದೆ, ಅದರಿಂದ ಪೌಡರ್ ಮಾಡ್ಕೊಂಡಿರ್ತಿಲ್ಲ. ಅದು ಮತ್ತೆ ಅದು ಮಾಡುವಾಗ ಏನಾಗತ್ತೆ ಗೊತ್ತಾ? ಸೊ ವಿಶೇಷವಾಗಿ ಅದು ಆಗುವಂಥದ್ದು ಒಂಥರ ಕಷಾಯ ಆಗತ್ತೆ. ಅರ್ಥ ಆಯ್ತಾ? ಅಂದ್ರೆ ನೀವು ಬಯಸಿದ ಮೇಲೆ ಬಯಸಿದ್ರ, ಇಲ್ಲಾಂದ್ರೆ ಹಾಗೆ ಹಾಗೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಕುಡಿತಾ? ಇಲ್ಲ, ಬೇಯಿಸ್ತೀನಿ. ನನ್ಗೆ ರೊಮೆಟೆಡ್ ಆರ್ಥರೈಟಿಸ್ ಇರೋದ್ರಿಂದ ಹಸಿದು ಏನು ತಗೊಳ್ಳೋದಿಲ್ಲ. ಬಯಸ್ತೀರಾ ಅದು? ಬೇಯಿಸಿ ಕುಡಿತೀನಿ. ಬಯಸಿದ್ರೆ ಅಂದ್ರೆ ಅದು ಗ್ರೀನ್ ಜ್ಯೂಸ್ ಆಗಲ್ಲ. ಅದಕ್ಕೋಸ್ಕರ ಗ್ರೀನ್ ಜ್ಯೂಸೇ ಬೇರೆ. ನಾನು ಗ್ರೀನ್ ಜ್ಯೂಸ್ ಎವ್ರಿ ಡೇ ಫ್ರೆಶ್ ಸಿಗಲ್ಲ ಸರ್. ಗ್ರೀನ್ ಜ್ಯೂಸ್ ತಗೊಂಡ್ ಬರಕ್ಕಾಗಲ್ಲ ಪ್ರತಿದಿನ. ಸೊಪ್ಪು ಸಿಗತ್ತೆ. ಒಂದ್ ನಿಮಿಷ, ಸೊಪ್ಪು ಸಿಗತ್ತೆ. ಸಾಮಾನ್ಯವಾಗಿ ಸೊಪ್ಪು ಎಲ್ಲ ಕಡೆ ಸಿಗತ್ತೆ. ತರಕಾರಿಗಳು ಮತ್ತೆ ಸೌತೆಕಾಯಿ, ಇಂಥದೆಲ್ಲ, ಕ್ಯಾಬೇಜು, ಈ ರ್ಯಾಡಿಶ್ ಅಂದ್ರೆ ಕ್ಯಾರೆಟ್, ಇದೆಲ್ಲ ಸಿಗತ್ತಲ್ಲ ಸಾಮಾನ್ಯವಾಗಿ. ಯಾವುದೇ ಒಂದು ತರಕಾರಿಯಿಂದ ಇಲ್ಲ ಈ ಎಲೆಗಳಿಂದ, ಸಸ್ಯಗಳಿಂದ ಮಾಡ್ಕೊಳ್ಳಿ ಅಷ್ಟೇ. ತರಕಾರಿ ಆಗ್ಲಿ ಇಲ್ಲ ಎಲೆಗಳಾಗ್ಲಿ ಪರವಾಗಿಲ್ಲ, ಅದೇ ಹಸಿಯಾಗಿರ್ಬೇಕು, ಗ್ರೀನ್ ಆಗಿರ್ಬೇಕು, ಫ್ರೆಶ್ ಆಗಿರ್ಬೇಕು. ಮತ್ತೆ ಈ ವರ್ಕ್ ಆಗಲ್ವಾ ಇದು? ರೋಗ, ನೀವೇಳೋದು ಕಷಾಯ ರೋಗಕ್ಕೆ ವರ್ಕ್ ಆಗೋದು. ಒಂದು ರೋಗಕ್ಕೆ ಒಂದು ಕಷಾಯ ಕೊಡ್ತೀವಲ್ಲ, ಸೊ ವಿಶೇಷವಾಗಿ ಪೋಷಕಾಂಶಗಳೇನಿದೆ, ಅದ್ರ ಒಳಗಡೆ ಇರುವಂತಹ ವೈದ್ಯಾಂಶಗಳೇನಿದೆ ನೋಡ್ಕೊಂಡು ಅದು ಹೇಳ್ತೀವಿ. ಆದ್ರೆ ನೀವು ಅದು ಪಾಲನೆ ಮಾಡಿ. ಇದು ಆತರ ಅಲ್ಲ. ಶಕ್ತಿ ಕೊಡಕ್ಕೆ, ನಿಮ್ಮ ದೇಹಕ್ಕೆ ಅತಿ ಉನ್ನತ ಶಕ್ತಿ, ಹೆಚ್ಚು ಶಕ್ತಿ ಕೊಡಕ್ಕೆ, ಪ್ರತಿ ಅಂಗನೂ ಶಕ್ತಿಯುತವಾಗಿ ಕೆಲಸ ಮಾಡಕ್ಕೆ, ಯಾವುದೇ ಒಳಗಡೆ ಇರುವಂತಹ ಎಲ್ಲಾ ಟಾಕ್ಸಿನ್ಸ್ ಡಿಟಾಕ್ಸ್, ಒಳಗಡೆ ಇರುವಂತಹ ಎಲ್ಲಾ ವಿಷ ಪದಾರ್ಥಗಳು ಹೊರಗಾಗಕ್ಕೆ,
ಇದಕ್ಕೆಲ್ಲದಕ್ಕೂ ಸಹಾಯ ಮಾಡೋದು ಈ ಹಸಿ ಜ್ಯೂಸ್. ಓಕೆ ಸರ್. ಹಾ ಹೇಳಿ. ಸರ್, ಇವಾಗ ತರಕಾರಿ ಎಲ್ಲ ಹಲವಾರು ತರಕಾರಿಗೆ ಸೇರಿಸಬಹುದಾ ಅಥವಾ ಒಂದೇ ತರಕಾರಿಯಿಂದ ಮಾಡಬಹುದಾ? ಒಂದೇ ಮಾಡಿ. ಒಂದ್ಸಲ ಒಂದೇ ಮಾಡುವ. ವೇಟ್ಲೆಸ್ ಆಗುತ್ತಲ್ಲ ಸರ್ ಅದು ದಿನಲ್ಲಿ ಕುಡಿದ್ರೆ? ವೇಟ್ಲೆಸ್ ವೇಟ್ಲೆಸ್ ಆಗುತ್ತೆ. ಈಗಾಗಲೇ ಹೇಳಿದ್ರಲ್ಲ, ನೀವೇನು ಗಮನಿಸಿದ ಅಲ್ಲ, ಕೇಳಿಸ್ಕೊಂಡಿಲ್ಲ? ನಾನು ಗಮನಿಸಲಿಲ್ಲ ಸರ್. ನಾನು ಸ್ವಲ್ಪ ವೆಹಿಕಲ್ ಇದ್ದೆ. ಹಾ ಮತ್ತೆ ವೆಹಿಕಲ್ ಅಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ ಸರ್ ನಾನು. ಮತ್ತೆ ವಿಡಿಯೋ ನೋಡಿ. ಏನಾಗುತ್ತೆ, ಒಂದು ತಿಂಗಳಿಗೆ 7 ರಿಂದ 10 kg ಇಳಿಬಹುದು ಸರ್. ಅದೇ ವೇಟ್ಲೆಸ್ ಮಾಡ್ಬೇಕಾಗಿದೆ ನಾನು. ಅದೇ ವೆಯ್ಟ್ ಕಡಿಮೆ ಮಾಡ್ಕೋಬಹುದು. ಹಾ ಸರ್. ವೆಯ್ಟ್ ಹೆಚ್ಚು ಮಾಡ್ಬೇಕಂದ್ರೆ ಈ ಜ್ಯೂಸ್ ಜೊತೆಗೆ ಜೇನುತುಪ್ಪ ಸ್ವಲ್ಪ ಹಾಕ್ಬೇಕು. ಒಂದು ಜೇನುತುಪ್ಪ ಹಾಕ್ಬೇಕು. ಹಾಕೊಂಡು ಸೇವಿಸಬೇಕಾಗತ್ತೆ. ಸರಿ ಸರ್. ಓಕೆ ಸರ್. ಓಕೆ ಸರ್. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ರೈಟ್. ಸೊ ಇನ್ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ದಯವಿಟ್ಟು ಕೇಳಿ, ಇಲ್ಲ ಅನುಭವ ಹಂಚ್ಕೋಬೇಕಂದ್ರೆ ದಯವಿಟ್ಟು ಅನುಭವ ಹಂಚ್ಕೊಳ್ಳಿ. ಈಗ ಹಲೋ, ಕ್ಲೋಸ್ ಮಾಡೋಣ. ಎಸ್ ಹೇಳಿ. ನಮಸ್ತೆ ಗುರುಜಿ. ಹ್ಮ್ ಗುರುಜಿ, ಕರಿಬೇವಿಂದ ಗ್ರೀನ್ ಜ್ಯೂಸ್ ಮಾಡ್ಕೋಬಹುದಾ ಗುರುಜಿ? ಅಂದ್ರೆ ಯಾವ ತರ ಮಾಡ್ಕೊಳೋದು? ಕರಿಬೇ, ಕೊರಿಯಾಂಡರ್ ಎಲ್ಲ ಎಲೆಗಳು ಇವೆಲ್ಲ ಮಾಡ್ಕೊ. ಅಂದ್ರೆ ಕರಿಬೇವು ಎಷ್ಟ್ ಹಾಕೋಬೇಕು ಗುರುಜಿ ಅದು? ಎಲೆಗಳು ಅನ್ನೋದು ನಿಮ್ಗೆ ನೋಡಿ, ಸಾಂದ್ರತೆ ಹೆಚ್ಚು ಸಾಂದ್ರತೆ ಬೇಕಾ, ಸ್ವಲ್ಪ ಮೀಡಿಯಂ ಸಾಂದ್ರತೆ ಬೇಕಾ, ಇಷ್ಟಂತ ಹೇಳಕ್ಕಾಗಲ್ಲ. ಓಕೆ. ಅಲ್ಲ ಗುರುಜಿ, ಇವಾಗ ಕೊತ್ತಂಬರಿ ಇವೆಲ್ಲ ಒಂಥರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋಬಹುದು, ಕರಿಬೇವನ್ನ ಹಾಕೋಬಹುದು ಆ ತರ ಅಂತ ಕೇಳಿ. ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಅದೇನು ವಿಷಯ ಅಲ್ಲ, ಅದೇನೋ ವಿಷಯ ಅಲ್ಲ ಅದು. ಗುರುಜಿ, ಈ ಟಾಕ್ಸಿಕ್ ಪ್ಲಾಂಟ್ಸ್ ಇರತ್ತೆ, ಸ್ವಲ್ಪ ವಿಷ ಸಹಿತ ಸಸ್ಯಗಳು, ಎಲೆಗಳು ಇರ್ತದೆ, ಅಂತದ್ದು ಬಳಸಬಾರ್ದು ಅಂತ ಹೇಳಿದ್ರು ಅಷ್ಟೇ. ಹಾ ಗುರುಜಿ, ಅದ್ರ ಜೊತೆ ತರಕಾರಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದಾ ಗುರುಜಿ? ಬೀಟ್ರೂಟ್ ಈ ತರ? ಇಲ್ಲ, ಓನ್ಲಿ ನಾನು ಹೇಳಿದ್ದು ಆಮ್ಲ ಮಾತ್ರ ಮಿಕ್ಸ್ ಮಾಡಿ ಅಂತ. ಇಲ್ಲ ಅಂದ್ರೆ ಡ್ರೈ ಜಿಂಜರ್ ಪೌಡರ್ ಅಷ್ಟೇ. ಸರಿ ಗುರುಜಿ. ಹಸಿ ಆಮ್ಲ ಇಲ್ಲಾಂದ್ರೆ ಆಮ್ಲ ಪೌಡರ್. ಹಾ ಗುರುಜಿ. ಗುರುಜಿ, ಫ್ಲಾಕ್ ಸೀಡ್ಸ್ ಮಿಕ್ಸ್ ಮಾಡ್ಕೋಬಾರ್ದ ಗುರುಜಿ? ಮತ್ತೆ ಬೇಕಂದ್ರೆ ಸ್ವಲ್ಪ ಹಣ್ಣುಗಳು ಈ ಹಸಿ ಜ್ಯೂಸು ಕುಡಿದ ಮೇಲೆ ಹಣ್ಣುಗಳು ತಿನ್ಬೋದು ಅದ್ ಜೊತೆಗೆ. ಸೊ ಬೇಗ ನಾವು ಈ ತೂಕ ಇಳಿಬೇಕಂದ್ರೆ, ಇಲ್ಲಾಂದ್ರೆ ಯಾವುದೇ ಒಂದು ಹಣ್ಣು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳೋದು, ಮಿಕ್ಸಿಂಗ್ ಮಾಡೋದು, ಅದು ಓಕೆ, ಪರವಾಗಿಲ್ಲ, ನಡೀತದೆ. ಥ್ಯಾಂಕ್ಸ್ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ನಂದೊಂದ್ ಕ್ವಶನ್ ಏನು ಅಂತ ಅಂದ್ರೆ, ಈಗ ನೀವು ಮೂರ್ಛೆ ರೋಗದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ ಕ್ವಶನ್ ಏನು ಅಂತಂದ್ರೆ, ಕೆಲವರು ಮೂರ್ಛೆ ರೋಗ ಬಂದಾಗ ಐರನ್ ಏನಾದ್ರು ಕೊಡ್ತಾರೆ, ಕೀ ಪಂಚು ಅಥವಾ ಅದಕ್ಕೂ ಏನ್ ಸಂಬಂಧ ಗುರುಜಿ? ಏನ್ ವರ್ಕ್ ಮಾಡುತ್ತೆ? ಏನಿಲ್ಲ, ಅದು ಇಲ್ಲಿ ಹಿಡಿಬೇಕು. ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ, ಅರ್ಥ ಆಯ್ತಾ? ಇದು ಆಕ್ಟಿವೇಟ್ ಮಾಡತ್ತೆ. ಮಾಡಿದ ತಕ್ಷಣ ಅವರು ಸ್ಮಾರಕ ಸ್ಥಿತಿ ಬರ್ತಾರೆ ಅಷ್ಟೇ. ಐರನ್ ಆಗ್ಬೋದು, ಇನ್ನೊಂದು ಆಗ್ಬೋದು. ನೀವು ಓದ್ತಿದ್ರು ಪರವಾಗಿಲ್ಲ, ನೀವೇ ಕೂತ್ಕೊಂಡು ಓದ್ತಿದ್ರೆ ಓಕೆ. ಅಲ್ಲ, ತುಂಬಾ ನಾನು ಮೂವೀಸ್ ಎಲ್ಲ ನೋಡಿದೀನಿ. ಏನಾದ್ರೂ ಈ ತರ ಮೂರ್ಛೆ ರೋಗ ಬಂದು ಬಿದ್ದಿರೋಂತ ಸೀನ್ ಅಲ್ಲಿ ಜಾಸ್ತಿ ಜನ ಕೀ ಪಂಚು, ಐರನ್ ಏನಾದ್ರು ಕೊಡ್ತಾರೆ. ಎಲ್ಲಿ ಮುಟ್ಟಬೇಕಾಗತ್ತೆ? ಏನು ಅದ್ ಹಿಂಗ್ ಕೈಗೆ ಕೊಡ್ತಾರೆ ಗುರುಜಿ? ಕೈ ಎಲ್ಲ ಈಗ ಇಟ್ಕೋಬಹುದು, ಬಟ್ ಇಲ್ಲಿ ಟಚ್ ಆಗ್ಬೇಕದು ಪ್ರಧಾನವಾಗಿ. ಯಾಕೆ ಅಂತ ಅದಕ್ಕೋಸ್ಕರ, ಅದು ನಾಲೆಜ್ಗೋಸ್ಕರ ತಿಳ್ಕೊಂಡೆ ಗುರುಜಿ. ಇಲ್ಲೇ ಇರೋದು ಪಾಯಿಂಟ್ಸ್. ಅದಕ್ಕೆ ನಾವು ಮೂರ್ಛೆ ಇರುವಂತವ್ರಿಗೆ ಈ ಪಾಯಿಂಟ್ ಗಳಲ್ಲಿ ಆಕ್ಟಿವೇಟ್ ಮಾಡತ್ತಾ. ಓಕೆ, ಜೊತೆಗೆ ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಇದೆ, ಈ ಪಾಯಿಂಟ್ ಬಂದು ಆಕ್ಟಿವೇಟ್ ಮಾಡಿ ಅಂತ ಹೇಳ್ತೀವಿ. ಅದರಿಂದ ಮತ್ತೆ ಸ್ಮಾರಕ ಸ್ಥಿತಿ ಬರಕ್ಕೆ. ಸರಿ ಗುರುಜಿ. ಗುರುಜಿ, ಈಗ ಇದು ಗ್ರೀನ್ ಜ್ಯೂಸ್ ಬಗ್ಗೆ ನಂಗೆ ಒಂದ್ ಕೇಳೋದಿತ್ತು. ನಾನು ಇದು ಅಲೋವೆರಾದಿಂದಾನು ಮಾಡ್ತೀನಿ, ಪುದೀನಾದಿಂದ ಮಾಡ್ತೀನಿ, ಮತ್ತೆ ಕೊತ್ತಂಬರಿ ಸೊಪ್ಪಿಂದ ಮಾಡ್ತೀನಿ. ಆಮೇಲೆ ಪಾಲಕ್ ಸೊಪ್ಪು ಗೊತ್ತಿರ್ಲಿಲ್ಲ ನಂಗೆ. ಇವತ್ತು ಅವ್ರು ಮಾಲತಿಯಮ್ಮ ಹೇಳಿದ್ರು ಪಾಲಕ್ ಸೊಪ್ಪಿಂದಾನು ಮಾಡ್ಬೋದು ಅಂತ. ಮತ್ತೆ ಈ 3 ಬಿಟ್ಟು ಇನ್ ಯಾವ್ದ್ರಿಂದ ಗ್ರೀನ್ ಜ್ಯೂಸ್ ಮಾಡ್ಬೋದು ಗುರುಜಿ? ಎಲ್ಲ ಈಗ ತರಕಾರಿಗಳು, ಎಲ್ಲಾ ಸೊಪ್ಪುಗಳು, ಕೊರಿಯಾಂಡರು, ಇಂಥದ್ದು, ಮತ್ತೆ ಎಲ್ಲಾ ತರಕಾರಿಗಳಿಂದ ಮಾಡ್ಕೋಬಹುದಲ್ಲ. ಕ್ಯಾರೆಟ್, ಬೀಟ್ರೂಟ್ ಆಗ್ಲಿ, ಇಲ್ಲಾಂದ್ರೆ ಇನ್ನು ಹೇಳ್ಬೇಕಂದ್ರೆ ಸೌತೆಕಾಯಿ ಆಗ್ಲಿ, ಕ್ಯಾಬೇಜ್ ಆಗ್ಲಿ, ಇವೆಲ್ಲ ಮಾಡ್ಕೋಬಹುದು. ಅದೆಲ್ಲ ವೆಜಿಟೇಬಲ್ಸ್ ಇಂದ ಮಾಡ್ತೀನಿ ಗುರುಜಿ. ನಾನು ಜಾಸ್ತಿ ಬೂದ್ಗುಂಬಳಕಾಯಿ ಮತ್ತೆ ಸೌತೆಕಾಯಿದು ಮಾಡ್ತೀನಿ, ಕ್ಯಾರೆಟ್ದು ಮಾಡ್ತೀನಿ. ಈ ಹಸಿರು ಅಂತ ಹೇಳಿದ್ರಲ್ಲ, ಅದೇ ಪುದೀನ ಸೊಪ್ಪು ಇವೆಲ್ಲ ಹಸಿನೇ, ತರಕಾರಿಗಳೆಲ್ಲ ಹಸಿನೇ. ಅದು ತರಕಾರಿಗಳನ್ನು ಹಸಿ ಅನ್ನೋ ಅರ್ಥ. ನಾನು ಸೊಪ್ಪು ಅಂತ ಇದು ಮಾಡ್ತಾ ಇದೀನಿ. ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಆ ತರ ಲೀವ್ಸ್, ಯಾವ್ದಾವ್ದು ಲೀವ್ಸ್ ಬರುತ್ತಲ್ಲ ಅದ್ರದ್ದು ನಾನು
ಎಲೆಗಳು ಏನಿದ್ವಿ ಅದ್ ಜೊತೆಗೆ ತರಕಾರಿಗಳನ್ನು ಅದು ಹಸಿನೇ, ಅದೇ ಹಸಿ ಜ್ಯೂಸ್ಗಿಂತ ಬರ್ತದೆ ಅದು ಕೆಳಗಡೆ. ನಾನು ಕ್ಯಾರೆಟ್ ಜ್ಯೂಸ್ ಜಾಸ್ತಿ ಮಾಡ್ತೀನಿ ಗುರುಜಿ. ಕ್ಯಾರೆಟ್ ಮತ್ತೆ ಬೂದ್ಗುಂಬಳಕಾಯಿದು ಜಾಸ್ತಿ ಮಾಡ್ತೀನಿ. ನಂದು ಒಂದು ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೇಕಂದ್ರೆ, ನಾನು 71 kg ಇದೆ. ಬಿಫೋರ್ ಕ್ಲಾಸ್ ಮಾಡೋಕ್ಕಿಂತ ಮುಂಚೆ 71 ಇದ್ದೆ. ನಾನು ಈ ಕ್ಲಾಸ್ ಮಾಡಿದ್ಮೇಲೆ ನಂದು 4 kgs ಡೌನ್ ಆಯ್ತು. ಆಕ್ಚುಲಿ ನಾನ್ ಮಾಡ್ಬೇಕು, ನಾನ್ ವೇಟ್ ಲಾಸ್ ಮಾಡ್ಬೇಕು ಅಂತ ನಾನ್ ಮಾಡಿಲ್ಲ. ನಂಗೆ ಗ್ರೀನ್ ಜ್ಯೂಸ್ ಬಗ್ಗೆ ಮಾಡಿ ತಿಳ್ಕೊಬೇಕಂತ ಇತ್ತು. ಸೊ ಅದಕ್ಕೋಸ್ಕರ ಗ್ರೀನ್ ಜ್ಯೂಸ್ ಮಾಡಿದೆ. ನಾನು ಕಡಿಮೆ ಆಯ್ತು ಗುರುಜಿ. ಇನ್ನು ನಾನ್ ಮಾಡ್ಬೇಕು ಇನ್ನೊಂದ್ ಸ್ವಲ್ಪ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಇದ್ರಲ್ಲಿ ಇನ್ನು ಯಾವ್ದ್ಯಾವ್ದಿದೆ, ಒಂದೊಂದು ದಿನ ಒಂದೊಂದ್ ಮಾಡ್ಬೇಕು ಅಂತ. ಒಂದಿನ ಪುದೀನ ಮಾಡಿದ್ರೆ, ಒಂದಿನ ಇದು ಕರ್ಬೇವ್ದ್ ಮಾಡ್ಬೇಕು, ಒಂದಿನ ಏನಾದ್ರೂ ಬೇರೆ ಸೊಪ್ಪು ಅಲೋವೆರಾನು ಮಾಡಿದೀನಿ ಗುರುಜಿ, ಚೆನ್ನಾಗಾಗಿದೆ ಅಲೋವೆರಾ ಸಹ. ವೆರಿ ಗುಡ್. ಥ್ಯಾಂಕ್ಸ್ ಗುರುಜಿ. ನಮಸ್ತೆ ಸರ್. ಹೇಳಿ ರವಿಗೌಡ. ಹೇಳಿ. ಕ್ಯಾಬೇಜ್ ಜ್ಯೂಸ್ ಹೆಂಗ್ ಮಾಡ್ಬೇಕು? ಸೇಮ್ ಕ್ಯಾಬೇಜ್ ಜ್ಯೂಸ್ ಅಷ್ಟೇ, ಕಟ್ ಮಾಡ್ಕೊಂಡು ಎಲೆಗಳ ತರ ಅದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಇದು ಜ್ಯೂಸರ್ಗೆ ಹಾಕೋದು ಅಷ್ಟೇ. ನಾನು ತಿಂತಿದ್ದೆ, ಜ್ಯೂಸ್ ಮಾಡೋದು ಗೊತ್ತಿಲ್ಲ. ಅದು ಮಾಡ್ಕೋಬಹುದು. ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ಕೊಂಡು ನಾವು ಇದು ಯಾವ್ದೇ ಪಲ್ಯ ಮಾಡ್ಬೇಕಂದ್ರೆ ಯಾವ ತರ ಮಾಡ್ತೀವಿ ಕ್ಯಾಬೇಜ್ ಇಂದ, ಆತರ ಚಿಕ್ಕ ಚಿಕ್ಕ ಪೀಸ್ಗಳು ಹಾಕೊಂಡು ಅದು ಮತ್ತೆ ಜ್ಯೂಸರ್ಗೆ ಹಾಕಿದ್ರೆ ಅದು ಜ್ಯೂಸ್ ಬರುತ್ತಲ್ಲ. ರೈಟ್ ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್ ವಿಷಾಪಾನ ಮಾಡ್ತೆ ಒಂದ್ 15-20 ದಿನ ಆಯ್ತು ಸರ್. ಅವಾಗಿಂದ ಮಾಡ್ತಿದ್ದೆ. ನೀರು ಜಾಸ್ತಿ ಕುಡಿತಿದ್ವಲ್ಲ ಸರ್ ಮುಂಜಾನೆ ಮಾರ್ನಿಂಗ್. ಅದು ಎದೆ ಭಾಗದಲ್ಲಿ ಸ್ವಲ್ಪ ನೋವು ಆಗ್ತಿದೆ ಸರ್. ಅದರಿಂದ ಏನಾಗಲ್ಲ. ಯಾವುದೇ ಎದೆ ಭಾಗದಿಂದ ನೋವಾದ್ರೆ ನೀವು ಈ ಮುದ್ರೆ ಹಾಕೊಳ್ಳಿ. ಸಿಂಪಲ್ ಅಲ್ವಾ, ಏನ ಅದರಲ್ಲಿ ತೊಂದರೆ ಇಲ್ಲ. ಈ ಮುದ್ರೆ ಹಾಕೊಳ್ಳಿ ಅಷ್ಟೇ. ಈ ಮುದ್ರೆ ಇಟ್ಕೊಂಡು ಹಾಗೆ ಒಂದು 10 ನಿಮಿಷ ಕೂತ್ಕೊಳ್ಳಿ. ಎದೆ ಭಾಗದಲ್ಲಿ ನೋವು ಇವು ಎಲ್ಲ ಹೋಗುತ್ತೆ. 2 ದಿನ ಬಿಟ್ಟೆ ಸರ್ ವಿಷಾಪಾನ ಮಾಡೋದನ್ನ ಬಿಟ್ಟೆ. ಇಲ್ಲ, ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ವಿಷಪಾನ ಅನ್ನೋದು ಬೆಳಗ್ಗೆ ಮಾಡೋದು ತುಂಬಾ ಉತ್ತಮ. ಅದು ವಿಸರ್ಜನಕ್ಕೆ ಮತ್ತೆ ಡೈಜೆಷನ್ ಮತ್ತೆ ಈ ಹೈಡ್ರೇಷನ್ಗೆ ಎಲ್ಲ, ದೇಹಕ್ಕೆ ಹೈಡ್ರೇಷನ್ ಬೇಕಲ್ಲ. ನೀರಾಂಶ ಇರ್ಬೇಕು ಯಾವಾಗ್ಲೂ. ನೀರಾಂಶದ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಂಡಿದ್ವಿ. ಅದು ವಿಸರ್ಜನಕ್ಕಂತೂ ಬಹಳ ಇಂಪಾರ್ಟೆಂಟ್ ಬೆಳಗ್ಗೆ. ಹೌದು ಸರ್, ಕರೆಕ್ಟ್ ಮೋಷನ್ ಕರೆಕ್ಟ್ ಆಗಿತ್ತು ಸರ್. 2 ದಿನ ಮತ್ತ ವಿಷಾಪಾನ ಮಾಡೋದ್ ಬಿಟ್ಟು ಸ್ವಲ್ಪ ನೀರು ಕಡಿಮೆ ಮಾಡಿದೆ. ಕುಡಿದು ಸ್ವಲ್ಪ ಎದೆ ಸ್ವಲ್ಪ ನೋವು ಕಡಿಮೆ ಆಗಿತ್ತು. ಆದ್ರೆ ಉಗುರು ಬೆಚ್ಚ ನೀರು, ಸೊ ಪೂರ್ತಿ ತಂಪಾಗಿರುವಂತದ್ದು ಏನ್ ನೀರ್ ಬೇಕಾಗಿಲ್ಲ. ಒಂದ್ ಸ್ವಲ್ಪ ಉಗುರು ಬೆಚ್ಚ ಮಾಡ್ಕೊಂಡು ಕುಡಿಬಹುದು. ಓಕೆ, ಅದು ಏನು ಅದರಿಂದ ಏನು ಅಡ್ಡಪರಿಣಾಮ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಮುದ್ರ ಹಾಕೊಳ್ಳಿ. ನಿಮ್ಗೆ ಆತರ ಎದೆಯಲ್ಲಿ ಏನೇ ತೊಂದರೆ ಆದ್ರೂ ಇಮಿಡಿಯೇಟ್ ಮುದ್ರೆ. ಇಷ್ಟೆಲ್ಲ ನಾವು ಮಾಹಿತಿ ಹೇಳಿದ್ವಲ್ಲ, ಇಷ್ಟೆಲ್ಲ ಮುದ್ರೆಗಳು ಹೇಳಿದ್ವಿ. ಇನ್ನು ನಮ್ಗೆ ಏನು ಸಂದೇಹನೇ ಬರಬಾರ್ದು. ಅವಾಗ ಸಾಲ್ವ್ ಮಾಡ್ಕೊತಾ ಇರ್ಬೇಕು ಮನೆಯಲ್ಲೇ. ಅರ್ಥ ಆಯ್ತಾ? ಯಾವುದೇ ನಿಮ್ಗೆ ಈ ಮುದ್ರೆ ಅನ್ನೋದು ಒಂದಾಗಿದ್ರೆ ಇನ್ನು ಹೆಚ್ಚಾಗಿ ಪ್ರತಿಯೊಂದು ಹೇಳ್ತಾನೆ ಹೋಗಿದೀವಿ. ಇಲ್ಲಿ ಮಧ್ಯದಲ್ಲಿ ಕಿಡ್ನಿ ಪಾಯಿಂಟ್, ಅದು IBP ಪಾಯಿಂಟ್ ಅಲ್ವಾ? ಸೊ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಒತ್ತಡ ಕೊಟ್ರೆ ಹೋಗ್ಬಿಡ್ತದೆ ಎಲ್ಲ. ಸ್ವಲ್ಪ ಪ್ರೆಸರ್ ಇಂದ ಅದಿಂದ ಏನಿದ್ರು ಹೋಗ್ಬಿಡ್ತದೆ. ಮತ್ತೆ ಈ ಯಾವುದೇ ವಾಯು ಅಂಶದಿಂದ ಆಗಿದ್ರೆ ಈ ವಾಯು ಮುದ್ರೆ ಹಾಕೊಳ್ಳಿ. ವಾಯು ಸ್ಟಕ್ ಆಗಿದ್ರೆ ವಾಯು ಹೋಗ್ಬಿಡ್ತದೆ. ವಾಯುವಿಂದನೇ ಪೇನ್ ಬರ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಯಾವುದೇ ದೇಹದಲ್ಲಿ ಒಂದು ಪ್ರಾಂತದಲ್ಲಿ ನಿಮಗೆ ಪೇನ್ ಬರ್ತಾ ಇದೆ, ನೋವು ಬರ್ತಾ ಇದೆ ಅಂದ್ರೆ ಅಲ್ಲಿ ವಾಯು ಸ್ಟಕ್ ಆಗಿರ್ತದೆ. ವಿಧ ಪ್ರದೇಶದಲ್ಲಿ ವಾಯು ಸ್ಟಕ್ ಆಗಿರ್ತದೆ. ವಾಯು ಅಂಶ ಹೆಚ್ಚಾಗಿರುತ್ತೆ, ಅದಕ್ಕೆ ನಮಗೆ ಪೇನ್ ಬರೋದು. ಆ ಪೇನ್ ಅದು ಹೋಗಲಾಡಿಸ್ಬೇಕಂದ್ರೆ ಇದು ಅಷ್ಟೇ, ವಾಯು ಮುದ್ರ. ಅದ್ಭುತವಾದ ಪರಿಹಾರಗಳಿವೆಲ್ಲ. ಗೊತ್ತಾಯ್ತಾ? ರೈಟ್. ನಮಸ್ತೆ ಗುರುಜಿ. ಗ್ರೀನ್ ಜ್ಯೂಸ್ ಕುಡಿಯೋದ್ರಿಂದ ಅದು ಇದು ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ ಅಂತ ತಾವ್ ಹೇಳಿದ್ರಲ್ಲ, ಅದು ನಿಜ ಗುರುಜಿ. ಯಾಕಂದ್ರೆ ನಾನು ಈಗಾಗಲೇ 58 days ಡಿಟಾಕ್ಸಿಫಿಕೇಶನ್ ಕೋರ್ಸ್ ನಾನು ತಗೊಂಡಿದ್ದೆ. ಅದ್ರಲ್ಲಿ ಒಂದ್ ದಿವ್ಸ ಸೊಪ್ಪಿಂದು, ನಂತರ ಒಂದ್ ದಿವ್ಸ ತರಕಾರಿದು ಜ್ಯೂಸ್ ಕುಡಿಲಿಕ್ಕೆ ಹೇಳ್ತಿದ್ರು ಬೆಳಗ್ಗೆ. ಅವಾಗ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ, ಆದ್ರೆ ನಮ್ಗೆ ವೀಕ್ನೆಸ್ ಆಗ್ತಾ ಇದ್ದಿದ್ದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಈಗ ನಮ್ಗೆ ಲೂಸ್ ಮೋಷನ್ ಆದಾಗ ನಮ್ದು ಮೈಯಿಂದ ಎಲ್ಲ ಶಕ್ತಿ ಕಡಿಮೆ ಆಗದಂಗಾಗಿ ಒಂಥರ ಸುಸ್ತಾಗ್ತೈತಿ. ಆದ್ರೆ ಗ್ರೀನ್ ಜ್ಯೂಸ್ ನಾವು ತಗೊಂಡ್ಕೊಂಡಾಗ ಏನು ನಮ್ಗೆ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆಲ್ಲ, ಲೂಸ್ ಮೋಷನ್ ಇಂದ ಹೋಗ್ತೈತಿ. ಅವಾಗ ನಮ್ಗೆ ಎನರ್ಜಿ ಎಷ್ಟು ಕಡಿಮೆ ಆಗುದಿಲ್ಲ. ನಾವು ಯಾವಾಗ್ಲೂ ಮತ್ತು ಶಕ್ತಿ ಇದ್ದಂಗೆ ಇರುತ್ತೆ. ಅದೊಂದು ಪ್ಲಸ್ ಪಾಯಿಂಟ್. ಈಗ ತಾವ್ ಹೇಳೋದ್ರಿಂದ ಮತ್ ನಾನು ಮಾಡ್ತಾ ಇದ್ದೇನೆ. ಇದ್ರದ್ದು ಫಸ್ಟ್ ಟೈಮ್ ನಾನು ಪಾಲಕ್ ಸೊಪ್ಪಿದ್ ಮಾಡಿದೆ, ನಂತರ ಮೂಲಂಗಿ, ಇವತ್ತೀಗ ಇದು ಬೂದ್ಗುಂಬಳಕಾಯಿ ಇದೆ. ನಿನ್ನೆ ಇವತ್ತು ಬೂದ್ಗುಂಬಳಕಾಯಿ ಮಾಡ್ತಾ ಇದ್ದೇನೆ ಸರ್ ಗುರುಜಿ. ಅದು ತುಂಬಾ ಉಪಯುಕ್ತ. ನಮ್ಗೆ ಟಾಕ್ಸಿನ್ಸ್ ರಿಮೂವ್ ಆಗ್ಲಿಕ್ಕೆ ಆಯ್ತು, ಎನರ್ಜಿ ಬರ್ಲಿಕ್ಕೆ ತುಂಬಾ ಉಪಯೋಗ ಆಗಿದೆ.
ಕರೆಕ್ಟ್. ಎಸ್, ಥ್ಯಾಂಕ್ ಯು ಸರ್. ರೈಟ್. ರೇಣುಕಾ ಅವರು ಮಾತಾಡ್ತೀರಾ? ರೇಣುಕಾ ಅವರು. ಮಂಜುಳಾ ಅವರು ಮಾತಾಡಿ. ಅನ್ಮಿಟ್ ಮಾಡ್ಕೊಳ್ಳಿ, ಆಲ್ರೆಡಿ ಅನ್ಮಿಟ್ ಕೊಟ್ಟಿದ್ವಿ. ರೈಟ್ ಸ್ನೇಹಿತರೆ, ಇನ್ನೊಂದು ಗಮನಕ್ಕೆ ಏನಂದ್ರೆ ನೋಟಿಸ್ ನೀವು ಗಮನಿಸಬೇಕಾಗಿರೋದು, ಈಗ ಸಿಲೆಬಸ್ ಅನ್ನೋದು ಜೂನ್ ತಿಂಗಳ ಸಿಲೆಬಸ್ ನಾವು ಪ್ರಚುರ ಮಾಡಿದ್ವಿ. ಜೂನ್ ತಿಂಗಳ ಎಲ್ಲಾ ಸಿಲೆಬಸ್ ಒಂದ್ಸರಿ ಎಷ್ಟು ಜನ ಓದಿದ್ರಿ? ಸ್ವಲ್ಪ ಎಸ್ ಅಂತ ಟೈಪ್ ಮಾಡಿ. ಎಷ್ಟು ಜನ ಓದಿದ್ರಿ? ದೀಪಾ ಅವರು ಆಯ್ತು. ಇನ್ನು ಯಾರ್ಯಾರು ಓದಿರ್ಬೋದು? ಇಲ್ಲಿ 34 ಜನ ಇದ್ದಾರೆ. 30, 32, 30. ಓಕೆ, ನೀವು ಕೈ ತೆಲಿಂದ ಪರವಾಗಿಲ್ಲ, ಅಟ್ಲೀಸ್ಟ್ ಮೆಸೇಜ್ ಹಾಕಿ ಪೂರ್ತಿ ಸಿಲೆಬಸ್ ಓದಿರೋರು. ಓಕೆ, ರೈಟ್. ಓಕೆ, ಸೊ ಈಗ ಹೇಗೆ ಅನಿಸ್ತು ಅದು ಆ ಸಿಲೆಬಸ್ ನಿಮ್ಗೆ? ಅಂದ್ರೆ ಅಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನಾ ಪಕ್ಕಿಡಿ, ಸಮಗ್ರ ಜೀವನ ಶೈಲಿ ಭಾಗವಾಗಿ ಪ್ರಧಾನವಾಗಿ ಏನ್ ನಾವು ಈ ತಿಂಗಳಲ್ಲಿ ಏನು ಹೆಚ್ಚು ಸೇರಿಸಿದೀವಿ? ಯಾರನ್ನ ಹೇಳ್ತೀರಾ? ನಿಮ್ಮ ಹಂಚಿಕೆ ಅದ್ರ ಬಗ್ಗೆ ನಿಮ್ಮ ಹೇಳ್ಬೇಕಾದ್ರೆ ನಿಮ್ಮ ಒಪಿನಿಯನ್ ಮಾತಾಡಿ. ದಯವಿಟ್ಟು ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ಅದರಲ್ಲಿ ಪ್ರಧಾನವಾಗಿ ಒಂದು ಗಮನಿಸಬೇಕು, ಹೆಚ್ಚು ನಿಸರ್ಗ ಬಗ್ಗೆ ಇದೆ, ಹೆಚ್ಚು ಪ್ರಕೃತಿ ಬಗ್ಗೆ, ಅಂದ್ರೆ ನಮ್ಮ ಜೀವನ ಶೈಲಿ ಭಾಗವಾಗಿ ಹೆಚ್ಚು ನಾವು ಕೊಟ್ಟಿರೋ ಮಾಹಿತಿ. ಈಗ ಯಾರ್ಯಾರು ಅದು ಓದಿದ್ರೆ ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗಿರ್ತದೆ. ದೀಪಮ್ಮ ಹೇಳಿ, ನಿಮ್ಗೆ ಏನ್ ಗಮನಿಸಿದ್ರೆ ಅದ್ರ ಒಳಗಡೆ? ಹೌದು ಗುರುಜಿ, ಈ ತಿಂಗಳಲ್ಲಿ ತುಂಬಾ ಪ್ರಕೃತಿ ಬಗ್ಗೆನೇ ಇದೆ. ಈಗ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬರುತ್ತೆ ಈ ಮಂತ್ ಅಲ್ಲಿ. ಸೊ ಅದಕ್ಕೋಸ್ಕರ ನೀವು ತುಂಬಾ ಕಾನ್ಸೆಪ್ಟ್ ಪರಿಸರಕ್ಕೆ ಸಂಬಂಧಪಟ್ಟಿರೋದನ್ನೇ ಅದ್ರಲ್ಲಿ ಇಟ್ಟಿದ್ದೀರಾ ಅಂತ ನನ್ಗೆ ಅನಿಸ್ತು ಗುರುಜಿ. ಯಾಕಂತಂದ್ರೆ ಪರಿಸರ ರಕ್ಷಣೆನೂ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಬಹುದು, ಮತ್ತೆ ಪರಿಸರವನ್ನ ಯಾವ ರೀತಿ ಶುದ್ಧವಾಗಿ ಇಟ್ಕೋಬೇಕು ಅನ್ನೋದು ನಾವ್ ಈ ಕ್ಲಾಸ್ ಅಲ್ಲಿ ತಿಳ್ಕೊಬಹುದು ಅಂತ ನಾನು ಅನ್ಕೊಂಡಿದೀನಿ. ತುಂಬಾ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇದೆ ಗುರುಜಿ. ಮತ್ತೆ ಗಿಡಗಳನ್ನ ಎಲ್ಲಿ ಹಸಿರಿರುತ್ತೋ ಅಲ್ಲಿ ಉಸಿರಿರು ಚೆನ್ನಾಗಿರುತ್ತೆ ಅಂತಾನು ಅದನ್ನ ನಾನು ಕಾನ್ಸೆಪ್ಟ್ ನೋಡಿ ಅರ್ಥ ಮಾಡ್ಕೊಂಡೆ. ಅದ್ರಲ್ಲೆಲ್ಲ ನೀವು ಅಂದ್ರೆ ಜೀವನಕ್ಕೆ ಸಂಬಂಧಪಟ್ಟಿರೋದು ತುಂಬಾ ಇಂಪಾರ್ಟೆಂಟ್. ಹಸಿರು ಎಲ್ಲಿರುತ್ತೋ ಅಲ್ಲಿ ಜೀವನ ಚೆನ್ನಾಗಿರುತ್ತೆ, ಹಸಿರು ಸಮೃದ್ಧಿ. ತುಂಬಾ ಹಸಿರಿನ ಬಗ್ಗೆನೇ ಕಾನ್ಸೆಪ್ಟ್ ಇದೆ ಗುರುಜಿ, ನಾನು ನೋಡಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಈ ಮಂತ್ ಅಲ್ಲಿ ನಾವು ತುಂಬಾ ಗಿಡಗಳನ್ನ ಹಾಕ್ಬೇಕು. ಯಾಕಂದ್ರೆ ಈಗ ನಾವ್ ಇದನ್ನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ನಾವ್ ಈ ಮಂತ್ ಅಲ್ಲಿ ಮಾಡ್ತೀವಿ ಗುರುಜಿ. ಪ್ರತಿ ಕಡೆನೂ ಈಗ ಒಂದ್ ಸ್ವಲ್ಪ ಇದು ಹಾರ್ಟಿಕಲ್ಚರ್ ಆಫೀಸ್ ಅಲ್ಲಿ ಮತ್ತೆ ಈಗ ಅಗ್ರಿಕಲ್ಚರ್ ಅಲ್ಲಿ ಕೆಲವು ಗಿಡಗಳನ್ನೆಲ್ಲ ಕೊಡ್ತಾರೆ. ಅದನ್ನ ನಾವು ಸ್ವಲ್ಪ ಹೋಗಿ ತಗೊಂಡ್ ಬಂದು ಅಟ್ಲೀಸ್ಟ್ ಯಾರ್ ಮನೆ ಹತ್ರ ಜಾಗ ಇದೆಯಲ್ಲ ಅಲ್ಲೆಲ್ಲ ತಗೊಂಡ್ ಹೋಗಿ ಹಾಕ್ಬೇಕು. ಅದು ಎಲ್ಲ ಸ್ವಲ್ಪ ಇದೆಲ್ಲ ಹೇಳ್ಬೋದು ಅಂತ ನಾನು ಅನ್ಕೊಂಡಿದೀನಿ ಗುರುಜಿ. ಮತ್ತೆ ಈ ಸ್ವಲ್ಪ ಮಳೆನೂ ಜಾಸ್ತಿ ಬರುತ್ತೆ ಅಲ್ಲ, ಅವಾಗ ಪ್ರಕೃತಿನೂ ತುಂಬಾ ಚೆನ್ನಾಗಿರುತ್ತೆ. ಪ್ರಕೃತಿ ಬಗ್ಗೆ ಈ ಮಂತ್ ಅಲ್ಲಿ ತಿಳ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಗುರುಜಿ. ಸೊ ಯಾಕಂದ್ರೆ ನಾವು ಪ್ರಧಾನವಾಗಿ ಪ್ರತಿ ತಿಂಗಳಲ್ಲಿ ಹೆಚ್ಚು ಮಾಹಿತಿ, ಸಮಗ್ರ ಜೀವನ ಶೈಲಿ ವಿಧಾನಗಳು ತುಂಬಾ ತಿಳ್ಕೊಂಡಿದ್ವಿ. ಮತ್ತೆ ಮನೆಮದ್ದುಗಳಂತೂ ಅದು ಎಷ್ಟೋ ಮನೆಮದ್ದುಗಳು ತಿಳ್ಕೊಂಡಿದ್ವಿ. ಆದ್ರೆ ಈ ತಿಂಗಳಲ್ಲಿ ಏನ್ ಪ್ರಯತ್ನ ಮಾಡ್ತಾ ಇದ್ವಿ ಅಂದ್ರೆ, ಈ ತಿಂಗಳಿಂದ ಇದು ಸಾಗಿಸ್ತೀವಿ, ಅದು ಸ್ವಲ್ಪ ಕಂಟಿನ್ಯೂ ಮಾಡ್ತೀವಿ. ಅದರಲ್ಲಿ ಪ್ರಧಾನವಾಗಿ ಈ ನಿಸರ್ಗ ಬಗ್ಗೆ. ನಿಸರ್ಗ ಈಗಾಗ್ಲೇ ಯಾವ ತರ ಎಲ್ಲಾನು ಗಾಳಿ, ನೀರು, ಭೂಮಿ ಎಲ್ಲಾನು ಏನ್ ಮಾಡಿದ್ವಿ? ಮಾಲಿನ್ಯ ಮಾಡಿದ್ವಿ. ಅದೆಲ್ಲ ಮತ್ತೆ ನಾವು ತಿರ್ಗಾ ಏನ್ ಮಾಡ್ಬೇಕು? ಸಂರಕ್ಷಣೆ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕಾಗತ್ತೆ. ಆ ತಿರ್ಗಾ ನಾವು ಪುನಃ ನಿರ್ಮಾಣ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಪದ್ಧತಿಗಳೆಲ್ಲ, ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ಇಲ್ಲಿ ಇರುವಂತ ಹಲವಾರು ಸಮಗ್ರ ಜೀವನ ಶೈಲಿ ಈ ತತ್ವಗಳೆಲ್ಲ ತಿಳ್ಕೊಬೇಕಾಗತ್ತೆ. ನೋಡಿ, ತಾರಸಿ ತೋಟಗಾರಿಕಾ ಅಂದ್ರೆ ಟೆರೇಸ್ ಗಾರ್ಡನಿಂಗ್ ಅಂತ ಇರ್ತೀವಿ. ಟೆರೇಸ್ ಗಾರ್ಡನಿಂಗ್ ಅದು ಪ್ರಧಾನ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೆರೇಸ್ ಗಾರ್ಡನಿಂಗ್ ಅಂದ್ರೆ ನಾವು ಹಳ್ಳಿಗಳೆಲ್ಲ ನಮ್ಮ ಮನೆ ಮುಂದೆ, ಮನೆ ಹಿಂದೆ ಮಾಡ್ಕೋಬಹುದು ಗಾರ್ಡನಿಂಗ್ ಅಲ್ವಾ. ಅದ್ರಲ್ಲಿ ಏನು, ನಮ್ಮ ತರಕಾರಿಗಳು ನಾವೇ ಬೆಳೆಸ್ಬೇಕು, ನಮ್ಮ ಸೊಪ್ಪುಗಳು ನಾವೇ ಬೆಳೆಸ್ಕೋಬೇಕಾಗತ್ತೆ. ಎಲ್ಲಿ ಅಂದ್ರೆ ಆಚೆ ಕಡೆ ಹೋಗಿ ನಾವು ಯಾವುದೇ ಖರೀದಿ ಮಾಡಬಾರ್ದು. ಯಾಕಂದ್ರೆ ಆಚೆ ಕಡೆ ಖರೀದಿ ಮಾಡುವಂಥದ್ದು ಈಗ ಹೇಗೆ ಗೊತ್ತಾ, ತರಕಾರಿಗಳು ಮತ್ತೆ ಸೊಪ್ಪುಗಳು ಸಹ ಎಂತ ವಾಟರ್ ಅಂದ್ರೆ, ನೀವು ಈ ಬೆಂಗಳೂರು ಸುತ್ತಮುತ್ತ ಬಂದ್ರೆ ಈ ಡ್ರೈನೇಜ್ ವಾಟರ್ನ ಬೆಳೆಸ್ತಾ ಇದಂತ ನೋಡಿ. ಡ್ರೈನೇಜ್ ವಾಟರ್ನು ಅದಕ್ಕೆ ಹಾಕಿ ಈ ಸಸ್ಯಗಳಿಗೆ ಹಾಕಿ ಸೊಪ್ಪು, ತರಕಾರಿಗಳು ತಯಾರು ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ಸಂಕಷ್ಟ ಇದು ಹೇಳ್ಬೇಕಂದ್ರೆ. ಅದರಿಂದ ಹೆಚ್ಚು ಈ ಕೆಮಿಕಲ್ಸ್ ಎಲ್ಲ ಹೋಗಿ ಆ ಕೆಮಿಕಲ್ ನೀರ್ನೇ ಕುಡಿತದೆ ಸಸ್ಯ. ಮತ್ತೆ ಸಸ್ಯ ಒಳಗಡೆ ಅಂತ ಮಾಲಿನ್ಯವೆಲ್ಲ ಉಂಟಾಗ್ತದಲ್ಲ, ಅದೆಲ್ಲ ತಿನ್ನೋದು ಎಷ್ಟುವರೆಗೆ ಕರೆಕ್ಟ್ ಅದು?
ಅದರಿಂದ ಎಷ್ಟು ರೋಗಗಳು ಬರುತ್ತೆ ಇದೆಲ್ಲ ನಾವು ತಿಳ್ಕೊಬೇಕು. ಅದಕ್ಕೆ ಈ ತೋಟಗಾರಿಕೆ ಅನ್ನೋದು ನೋಡಿ, ತಾರಸಿ ತೋಟಗಾರಿಕಾ ಅಂದ್ರೆ ಟೆರೇಸ್ ಗಾರ್ಡನಿಂಗ್ ಅಂತ ನಾವು ಪ್ರಧಾನವಾಗಿ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ನೀವು ಒಂದ್ಸರಿ ನೋಡ್ಕೊಳ್ಳಿ, ಇದ್ರ ಬಗ್ಗೆ ಒಂದೊಂದು ಮಾಹಿತಿ ಬಗ್ಗೆ ನಿಮ್ಗಿರುವಂತ ಎಕ್ಸ್ಪರ್ಟ್ ಏನಾದಿದ್ರೆ ಅವ್ರನ್ನ ಕರೆಸಿ, ಅವರಿಂದ ಮಾಡ್ಸೋಣ, ತೊಂದರೆ ಇಲ್ಲ. ಇಲ್ಲಾಂದ್ರೂ ನಾನೇ ಖಂಡಿತವಾಗಿ ನಾನು ಕವರ್ ಮಾಡ್ತೀನಿ. ಇಲ್ಲಾಂದ್ರೆ ಪ್ರತಿಯೊಂದು ಇಲ್ಲಿ ತೋರಿಸಿರುವಂತ ನಿಸರ್ಗಕ್ಕೆ ಸಂಬಂಧಿತ ಹೆಚ್ಚು ಈ ತತ್ವಗಳು, ಈ ಜ್ಞಾನ ಅನ್ನೋದು ಏನಿದೆಯೋ, ಒಂದೊಂದು ಜ್ಞಾನಕ್ಕೆ ಒಂದು ಎಕ್ಸ್ಪರ್ಟ್ನು ನಿಮ್ಗೆ ಗೊತ್ತಿದ್ರೆ ನೀವು ನಮ್ಗೆ ಸಜೆಸ್ಟ್ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ನಾನೊಂದು ಎಕ್ಸ್ಪರ್ಟ್ ತಂದು ಎಲ್ಲರಿಗೂ ನಾವು ತಿಳಿಯುವಾಗ ಒಳ್ಳೆ ಜ್ಞಾನ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಬಟ್ ಈಗ ರೇಖಿ ಅಂದ್ರೆ ಏನು, ನಿಮ್ಮನ್ನು ಮತ್ತು ಇತರಿಗೆ ಚಿಕಿತ್ಸಾ ನೀಡಲು ಹೇಗೆ ಬಳಸ್ಕೋಬಹುದು, ಯಾವುದದು ರೇಖಿ. ಆ ರೇಖಿಗೆ ಸಂಬಂಧಿತ ನಾನೇನ್ ಮಾಡಿದೀನಿ, ನಾನೇ ಮಾಡಕ್ಕೆ ರೆಡಿ ಮಾಡಿದೀನಿ. ಆದ್ರೆ ಒಂದು ಎಕ್ಸ್ಪರ್ಟ್ ಯಾರಂದ್ರೆ ನಮ್ಮ ಮನೋರಮಾ ಮೇಡಮ್ ಅವರು ಹಸ್ಬೆಂಡ್. ಓಕೆ, ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರ್. ಓಕೆ, ಅವರಿಂದ ಈ ಒಂದು ಅರ್ಧ ಗಂಟೆ ಕಾಲ, 20 ನಿಮಿಷದಿಂದ ಅರ್ಧ ಗಂಟೆ ಕಾಲ ಈ ಅಂಶವನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಆವತ್ತು ದಿನ ಯಾವತ್ತದು ಬುಧವಾರ ಅಂದ್ರೆ 12ನೇ ತಾರೀಕು, ಜೂನ್ 12ನೇ ತಾರೀಕು. ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ ಸ್ನೇಹಿತರೆ. ಅದಕ್ಕೆ ನಾನು ಪ್ರಧಾನವಾಗಿ ಇವತ್ತು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಅಂಶ ಇಲ್ಲಿ ಓದಿ ನಿಮ್ಮ ಹತ್ರ ನಿಮ್ಗೆ ಗೊತ್ತಿರೋಂತ, ನಿಮ್ಗೂ ಪರಿಚಯ ಇರುವಂತ ಯಾವುದೇ ಎಕ್ಸ್ಪರ್ಟ್ ಇದ್ರೆ ದಯವಿಟ್ಟು ಅವ್ರನ್ನ ಇನ್ವೈಟ್ ಮಾಡಿ, ನಾನು ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಓಕೆ, ಸೊ ಇದು ಪ್ರಧಾನವಾಗಿ ಗಮನಿಸಿ. ಓಕೆ, ರೈಟ್. ಅವೆಲ್ಲ ಅಂಶಗಳು ಒಂದೊಂದು ನೀವು ನೋಡ್ತಾ ಹೋದ್ರೆ ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ನೋಡಿದ್ರೆ ನಿಮ್ಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಮನೆ ಮದ್ದು ಬಿಟ್ಬಿಡಿ, ಮನೆ ಮದ್ದು ನಾನು ಕವರ್ ಮಾಡ್ತೀನಿ, ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ, ತೊಂದರೆ ಇಲ್ಲ. ಆ ಜ್ಞಾನವನ್ನು ಕಂಪ್ಲೀಟ್ ಮಾಹಿತಿ ನಾನು ಕೊಡ್ತೀನಿ. ಈ ಸಮಗ್ರ ಜೀವನ ಶೈಲಿ ಮಾತ್ರ ನಿಮ್ಗೆ ಗೊತ್ತಿರುವಂತ ಎಕ್ಸ್ಪರ್ಟ್ಸ್ ಇದ್ರೆ, ತಜ್ಞರಿದ್ರೆ ಅವ್ರನ್ನ ಕರೆಸಿ, ಅವ್ರನ್ನ ಇನ್ವೈಟ್ ಮಾಡಿ, ಅವ್ರ ನಂಬರ್ ನನಗೆ ಪಾಸ್ ಮಾಡಿ. ಓಕೆ, ರೈಟ್. ಎಸ್, ನಮಸ್ಕಾರ ಗುರುಜಿ. ಮಾತಾಡಿ. ನಾನು ರೇಣುಕಾ ಅಂತ ಹೊಸಪೇಟೆಯಿಂದ ಗುರುಜಿ. ಇದು ಎಪಿಲೆಪ್ಸಿಗೆ ಹೇಳಿದ್ರಲ್ವಾ, ಇದು ಏಲಕ್ಕಿ ನೀರಲ್ಲಿ ಎಷ್ಟು ಏಲಕ್ಕಿನ ನೀರಲ್ಲಿ ಹಾಕೊಂಡು ಕುಡಿಬೇಕು? ಎರಡು ಏಲಕ್ಕಿ. 1 ಗ್ಲಾಸ್ ನೀರಿಗ್ರಾ? ಹೌದು, 1 ಗ್ಲಾಸ್ ನೀರಕ್ಕೆ 2 ಏಲಕ್ಕಿ. ಅದು ಅರ್ಧಬೇಕಾಗತ್ತೆ, ನೀಟಾಗಿ ರುಬ್ಬಿದ್ರೆ. ಸೊ ಅದೊಂಥರ ಪೇಸ್ಟ್ ತರ ಆಗ್ತದಲ್ಲ, ಅದನ್ನು ಸೇರ್ಸ್ಕೋಬೇಕಾಗತ್ತೆ. ಬರೇ ನೀರು ಏಲಕ್ಕಿ ಎರಡನ್ನ ಗುರುಜಿ? ಇಲ್ಲ, ನೀರು, ಏಲಕ್ಕಿ, ಜೇನುತುಪ್ಪ ಇದೆಲ್ಲ, ಜೇನುತುಪ್ಪನು ಸೇರ್ಸ್ಕೋಬೇಕಾಗತ್ತೆ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕಾ? ಮಧ್ಯಾಹ್ನ ಊಟಕ್ಕೂ ಮೊದಲೇ ಮಾಡ್ಬೇಕಾಗತ್ತೆ. ಮಧ್ಯಾಹ್ನ ಊಟ ಇದೆಯಲ್ಲ, ಅದಕ್ಕೂ 3 ಗಂಟೆ ಮುಂದೆ 1 ಲೋಟ ನೀರು ತಗೊಳ್ಳಿ, 2 ಚಮಚೆ ಜೇನುತುಪ್ಪ, 2 ಏಲಕ್ಕಿ ಹರಿದು ಹಾಕ್ಬೇಕಾಗತ್ತೆ. ರುಬ್ಬಿನ ನಂತರ ಸೇರ್ಸ್ಕೋಬೇಕು. ಅದು ಸೇವನೆ ಮಾಡಿದ್ರೆ ಅದೊಂದು ಒಳ್ಳೆ ಪಾನೀಯ ಆಗತ್ತೆ. ಅದು ಒಳ್ಳೆ ಪರಿಹಾರ ಅದು. ಓಕೆ ಗುರುಜಿ, ನೀವ್ ಹೇಳ್ತೀರಲ್ವಾ, ಅದು ಮತ್ತೆ ವಿಡಿಯೋ ಸಿಗುತ್ತಾ ನಮಗೆ? ನೀವು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ರಾ? ನಾ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದೀನ್ರಿ ಗುರುಜಿ. ಅಲ್ಲ, ಗ್ರೂಪ್ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಾ? 365 ಇದೀನ್ರಿ ಗುರುಜಿ. ಅಲ್ಲಿ ಬರುತ್ತೆ. ಯಾವತ್ತು ವಿಡಿಯೋ ಅವತ್ತೇ ಬಂದ್ಬಿಡ್ತದೆ, ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತದೆ. ಹೌದ್ರಾ? ಥ್ಯಾಂಕ್ ಯು ಗುರುಜಿ, ರೈಟ್. ಥ್ಯಾಂಕ್ ಯು ಸೋ ಮಚ್. ಗುರುಜಿ, ನಮ್ಮ ಒಂದ್ ನಿಮಿಷ ಗುರುಜಿ, ನನ್ ಫ್ರೆಂಡ್ ಒಬ್ಬರಿಗೆ ತುಂಬಾನೇ ಅವ್ರಿಗೆ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂತಾರೆ. ಇದಕ್ಕೆ ಏನಾದ್ರು ಮನೆ ಮದ್ದು ಹೇಳ್ತೀರಾ ಗುರುಜಿ? ಅಂದ್ರೆ ಬ್ಲೀಡಿಂಗ್ ಹೆಚ್ಚಾಗ್ತಾ ಇದ್ರೆ, ಹೆಚ್ಚು ರಕ್ತಸ್ರಾವ ಆಗ್ತಾ ಇದ್ರು ಅವರು ಮೊದಲನೇದು ಯೋನಿ ಮುದ್ರ ಒಂದು, ಎರಡನೇದು ಏನ್ ಮಾಡ್ಬೇಕಂದ್ರೆ, ಈ ಕಾಲಿದೆಲ್ಲ, ಪಾದದಲ್ಲಿ ನೋಡಿ, ಪಾದದಲ್ಲಿ ಹೆಬ್ಬೆರ್ಲಿದೆ, ಹೆಬ್ಬೆರ್ಲು ಈ ಪಾಯಿಂಟ್, ಈ ಕಡೆ ಪಾಯಿಂಟ್, ಆಚ ಕಡೆ ಪಾಯಿಂಟ್, ಇನ್ಸೈಡ್ ಪಾಯಿಂಟ್ ರಕ್ತಸ್ರಾವ ಕಡಿಮೆ ಇದ್ರೆ ಅಲ್ಲಿ ಒತ್ತಬೇಕು. ಆಚ ಕಡೆ ಪಾಯಿಂಟ್ ರಕ್ತಸ್ರಾವ ಹೆಚ್ಚಾದ್ರೆ ನಿಲ್ಸ್ಬೇಕಂದ್ರೆ ಅದು ಒತ್ತಬೇಕು. ಚೆನ್ನಾಗಿ ಒಂದು 3-4 ಸರಿ, ದಿನಕ್ಕೆ 3-4 ಸರಿ, ಒಂದೊಂದ್ ಸರಿ ಈ ತರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು ಒಂದು 10 ಸರಿಂದ 15 ಸರಿ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಪಾದ ಯಾರನ್ನ ತೋರ್ಸಕ್ಕಾಗಿದ್ರೆ ತೋರಿಸಿ ದಯವಿಟ್ಟು. ನಾನು ತೋರ್ಸಕ್ಕಾಗಲ್ಲ, ಅದಕ್ಕೆ ಇರ್ತಾ ಇದೆ. ಯಾರಿಗನ ಅನುಕೂಲ ಇದ್ರೆ ಪಾದ ತೋರಿಸಿ ನೋಡಿ. ಇದು ಹೆಬ್ಬೆರ್ಲು, ಅರ್ಥ ಆಯ್ತಾ? ಹೆಬ್ಬೆರ್ಲು ಆಚ ಕಡೆದು ಈ ಉಗುರು, ಈ ಮೊದಲನೇ ಈ ಪಾಯಿಂಟ್, ಆ ಬಿಂದು ಇದೆಲ್ಲ ತುಂಬಾ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅದು ಯಾವ್ದಕ್ಕೆ? ಹೆಚ್ಚು ಬ್ಲೀಡಿಂಗ್ ಅನ್ನು ಸ್ಟಾಪ್ ಮಾಡಕ್ಕೆ. ಓಕೆ, ಥ್ಯಾಂಕ್ ಯು ಗುರುಜಿ. ರಬ್ಬರ್ ಬ್ಯಾಂಡ್ ಹಾಕ್ಲಿಕ್ಕೂ ಹೇಳಿದ್ರಿ ಗುರುಜಿ ಅಲ್ಲ ಬ್ಲೀಡಿಂಗ್ ಗೆ? ಮಾಡ್ಬೋದು.
ಮಾಡ್ಬೋದು. ಅಲ್ಲಿನೂ ಪ್ರೆಸ್ ಆಗಿರ್ತದೆ ಹಾಗೆ. ಬಟ್ ಆ ಪಾಯಿಂಟ್ ಒನ್ ನೀವು ಪ್ರೆಸ್ ಮಾಡಿ ಆತರ ಮಾಡ್ಕೊಂಡ್ರೆ ಬೇಗ ಅದು ಸ್ಟಾಪ್ ಆಗತ್ತೆ. ನಂತರ ಈಗ ನಮ್ದು ಮುನ್ಸಿಪಲ್ ಮತ್ ಕಾರ್ಪೊರೇಷನ್ ಏರಿಯಾದಲ್ಲಿ ಒಬ್ರು ಕಸದ ಬಗ್ಗೆ ತ್ಯಾಜ್ಯಗಳ ವಿಲೇವಾರಿ ಬಗ್ಗೆ ಅವ್ರು ಕ್ಲಾಸ್ ಕೊಡ್ತಾರ ಗುರುಜಿ. ಅವ್ರಿಗೆ ನಾ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವರು ತಗೋತೇನೆ ಅಂದಿದಾರ. ಅವ್ರದ್ದು ನಂಬರ್ ತಮ್ಗ ಸೆಂಡ್ ಮಾಡ್ತೇನೆ ಗುರುಜಿ. ಶೇರ್ ಮಾಡಿ. ನಮ್ಮ ಈ ಅಂಶದಲ್ಲಿ ಯಾವ್ದೇ ಅಂಶ ಅವ್ರಿಗೆ ಬೇಕಾದ್ರೆ ತಗೋಲಿ, ಇಲ್ಲ ಈ ಅಂಶದ ಬದಲಾಗಿ ಅವ್ರು ಬೇರೆ ತಗೊಂತ ಆದ್ರೂ ಕೂಡ ಅವಕಾಶ. ಇದು ಒಣ ಕಸ ಹಸಿ ಕಸದ ಒಂದು ಪಾಯಿಂಟ್ ಇದೆ ಅಲ್ಲ, ಒಂದು ಸಬ್ಜೆಕ್ಟ್ ಅಲ್ಲಿ ಇದೆ. ಅದು ಮಾಡ್ಕೊಡಕ್ಕೆ ಹೇಳಿ. ಹೇಳ್ತೇನೆ ಗುರುಜಿ. ರೈಟ್. ಅದರಿಂದ ನಾವು ಲಾಭ ಪಡಿಬೇಕಮ್ಮ. ಒಣ ಕಸ ಮತ್ತೆ ಹಸಿ ಕಸ ಇದೆಲ್ಲ, ಅದರಿಂದ ನಾವು ಲಾಭ ಪಡಿಬಹುದು. ಹೌದು ಗುರುಜಿ. ಅದು ಕ್ಲಾಸ್ ಅವ್ರು ತುಂಬಾ ಮಾಡಿದಾರೆ ಇಲ್ಲಿ ಕಾರ್ಪೊರೇಷನ್ ಏರಿಯಾದಲ್ಲೆಲ್ಲ ಅವ್ರು ಕೊಡ್ತಾರೆ. ಅವ್ರಿಗೆ ಹೇಳಿದ್ದೇನೆ, ಮಾಡ್ತೇನೆ ಅಂತ ಅಂದಿದ್ರ ಅವರು. ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನಂಬರ್ ತಮಗ್ ಕಳಿಸ್ತೇನೆ ಗುರುಜಿ. ಎಸ್ ಕರೆಕ್ಟ್. ಗುರುಜಿ ನಮಸ್ಕಾರ ಗುರುಜಿ. ಹೈಟ್ ಆಗ್ಲಿಕ್ಕೆ ಸೊಪ್ಪಿನ ರಸ ಕುಡಿಬೇಕು ಅಂತ ಹೇಳಿದ್ರಲ್ವಾ? ಇದು 22 ಏಜ್ ಆಗಿದೆ, ಹೈಟ್ ಆಗ್ಲಿಕ್ಕೆ ಸಾಧ್ಯ ಇದೆರಾ? 25 ವರ್ಗ ಆಗ್ಬೋದು. 25 ವರ್ಗರಾ? ಹೌದು. ಇದು ಡೈಲಿ ಸಾಧ್ಯವಾಗತ್ತೆ. ಡೈಲಿನೂ ಕುಡಿಬೇಕ್ರಾ ಅವ್ರುನು? ಹೌದು, ಕುಡಿಬಹುದು ಆರಾಮಾಗಿ. ಎಲ್ಲ ತರಕಾರಿ ಹಸಿ ಜ್ಯೂಸ್ ಅನ್ನೋದು ಪ್ರತಿಯೊಬ್ರು ಕುಡಿಬೇಕು ಪ್ರತಿ ದಿವಸ. ತುಂಬಾ ಉತ್ತಮ ಅದು. ನೀವು ಯಾವುದೇ ಈ ಚಾಯ್ ಕಾಫಿ ಇದೆಲ್ಲ ಬಿಡ್ಬೇಕಾಗತ್ತೆ. ಇದೆಲ್ಲ ಅಂದ್ರೆ ಇದೆಲ್ಲ ವಿಷ ಪದಾರ್ಥಗಳೆಲ್ಲ. ಆ ವಿಷನ್ ಬಿಟ್ಟು ಈ ಅಮೃತವನ್ನು ನಾವು ಕುಡಿಬೇಕಾಗತ್ತೆ. ಗುರುಜಿ ಹೈಟ್ ಜಾಸ್ತಿ ಆಗ್ಬೇಕಂದ್ರೆ ಇನ್ನೊಂದು ಈ ಸೆನ್ಮುಖಿ ಮುದ್ರಾ ಅಂತ ಇದೆ. ಓಕೆ, ಸೆನ್ಮುಖಿ ಮುದ್ರಾ ಈ ತರ ಮಾಡ್ಬೇಕು ನೋಡಿ. ಇಲ್ಲಿದೆಲ್ಲ ಈ ಹೆಬ್ಬೆರಳು ಮೊದಲನೇ ಭಾಗ ಟಚ್ ಮಾಡಿ ಈ ತರ ಇಟ್ಕೊಂಡು ಹೀಗೆ ಇಟ್ಕೊಂಡು, ಇದು ಶಂಕು ತರ. ಸೆನ್ಮುಖಿ ಮುದ್ರಾ ಅಂದ್ರೆ ಹೇಳ್ಬೇಕಂದ್ರೆ ಶಂಕು ತರ ಇರ್ತದೆ ಇದು. ಈ ತರ ಮಾಡ್ಕೋಬೇಕು. ಶಂಖಮುದ್ರಾ ರೈಟ್. ಎಷ್ಟು ನಿಮಿಷ ಮಾಡ್ಬೇಕ್ರಿ ಗುರುಜಿ ಮುದ್ರನ? ಈ ತರ ಇಟ್ಕೊಂಡು ಒಂದು 20-30 ನಿಮಿಷ ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಶಂಖಮುದ್ರಾ ಅಂತ ಹೇಳ್ತೀವಿ. ಈ ಮುದ್ರದಿಂದ ಹೈಟ್ ಹೆಚ್ಚು ಮಾಡ್ಕೋಬಹುದು. ಸರಿ ಗುರುಜಿ. ಆಮೇಲೆ ಗುರುಜಿ ಸೋರಿಯಾಸಿಸ್ ಆಗಿರುತ್ತಲ್ಲ, ಸೋರಿಯಾಸಿಸ್ಗೆ ಇದು ಸೊಪ್ಪಿನ ರಸ ಕುಡಿದು ನೀವು ಸೊಪ್ಪಿಂದು ಪೇಸ್ಟ್ ಹಚ್ಚಲಿಕ್ಕೆ ಹೇಳಿದ್ರಲ್ಲ, ಇದು ಮಾಡ್ಕೋಬಹುದು. ಎಷ್ಟು ದಿನಕ್ಕೆ ಗುಣ ಅನ್ಸ್ಬೋದ್ರಿ ಗುರುಜಿ ಅಂದಾಜ್? ಒಂದು 15 ನಿಮಿಷ. ನಿಮ್ಗೆ 15 ದಿವಸದಲ್ಲಿ ಸ್ವಲ್ಪ ಅದು ಎಫೆಕ್ಟ್ ಕಾಣಿಸ್ತಾ ನಿಮ್ಗೆ. ಅದು ಸ್ವಲ್ಪ ದೀರ್ಘಕಾಲಿಕ ಮಾಡಿದ್ರೆ ಇನ್ನು ಬೇಗ ಗುಣ ಆಗುತ್ತೆ. ಅದೊಂದೇ ಅಲ್ಲ, ಅವ್ರಿಗೆ ಸೋರಿಯಾಸಿಸ್ ಅವರಿಗೆ ಅದೊಂದೇ ಅಲ್ಲ, ಬ್ಲಡ್ ಪ್ಯೂರಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಬ್ಲಡ್ ಪ್ಯೂರಿಫಿಕೇಶನ್ಗೆ ನಾನು ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ. ದಯವಿಟ್ಟು ಅದು ವಿಡಿಯೋಗಳು ನೋಡಿ ಒಂದ್ಸರಿ, ಬ್ಲಡ್ ಪ್ಯೂರಿಫಿಕೇಶನ್ ಏನ್ ಮಾಡ್ಬೇಕು ಅಂತ. ಓಕೆ, ಬ್ಲಡ್ ಪ್ಯೂರಿಫಿಕೇಶನ್ ಅಂದ್ರೆ ರಕ್ತ ಶುದ್ಧಿ ತುಂಬಾ ಬಹಳ ಇಂಪಾರ್ಟೆಂಟ್ ಅವ್ರಿಗೆ. ಆಮೇಲೆ ಅವ್ರು ಏನ್ ಮಾಡ್ಬೇಕು, ಈ ಕಿಡ್ನಿಯನ್ನು ಸರಿಯಾಗಿ ಮಾಡ್ಕೋಬೇಕು. ಕಿಡ್ನಿ ಕೆಲಸ ಚೆನ್ನಾಗಿ ಮಾಡ್ಬೇಕಾಗತ್ತೆ, ಲಿವರ್ ಕೆಲಸ ಚೆನ್ನಾಗಿ ಮಾಡ್ಬೇಕು. ಈ ಎರಡು ಸರಿಯಾದ ಕೆಲಸ ಮಾಡಿದ್ರೆ ಸೋರಿಯಾಸಿಸ್ ಬೇಗ ಹೋಗುತ್ತೆ. ಎಸ್, ಸರಿ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ನೀವು ಈಗ ಸೇರಿದ್ರಲ್ಲ ಎಲ್ಲ, ಪ್ರತಿಯೊಂದು ದಿವಸ ಅಟೆಂಡ್ ಆಗಿ ತಪ್ಪದೆ ಜ್ಞಾನ ಬರುತ್ತೆ. ಆ ಜ್ಞಾನ ನೀವು ಉಪಯೋಗಿಸ್ಕೊಳ್ಳಿ, ಮತ್ತೆ ಬೇರೆಯವ್ರಿಗೆ ಹಂಚಿ. ಮತ್ತೆ ಇಂದಿನ ವಿಡಿಯೋಗಳು ನೋಡಿ ದಯವಿಟ್ಟು. ಇಂದಿನ ವಿಡಿಯೋಗಳು ಎಷ್ಟೋ ವಿಡಿಯೋಗಳಿದೆ. ಪ್ರತಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಅದ್ಭುತವಾದ ಜ್ಞಾನ ಸಿಗತ್ತೆ. ಬರ್ಕೊಂಡು ಇಟ್ಕೊಳ್ಳಿ, ಪಾಲನೆ ಮಾಡಿ. ಯಾವಾಗ ಯಾವ್ದು ರೋಗ ಬರಲ್ಲ ಅಷ್ಟೇ. ರೈಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರೈಟ್. ಓಕೆ ಸ್ನೇಹಿತರೆ, ಈಗ ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ರೈಟ್. ಹಲೋ ಸರ್, ನಿಮ್ಮ ಹತ್ರ ವಿಶ್ ಪಿರಮಿಡ್ ಅದ? ಏನಮ್ಮ? ವಿಶ್ ಪಿರಮಿಡ್ ಅದೇ ಅಂದ್ರೆ ನಿಮ್ಮ ಹತ್ರ ಏನ್ ಪಿರಮಿಡ್ ಬೇಕು? ವಿಶ್ ಪಿರಮಿಡ್ ಅಂತ. ಇವ್ರು ಮನೋರಮಾ ಮೇಡಮ್ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ ಹೇಳಿದ್ರು ವಿಶ್ ಪಿರಮಿಡ್ ಬಹಳ ಉಪಯುಕ್ತದ ಅಂತ ಹೇಳಿ. ವಿಶ್ ಪಿರಮಿಡ್ ಚಿಕ್ಕ ಒಂದು ಪಿರಮಿಡ್ ಅದು ಸಿಗುತ್ತೆ. ನಿಮ್ಮ ಹತ್ರ ತೋರಿಸ್ತೀರೇನ್ರಿ ಸರ್? ಅದಾನ? ಇಲ್ಲ, ನಮ್ಮ ಹತ್ರ ಇಲ್ಲ. ಸಿಗುತ್ತೆ, ವಿಶ್ ಪಿರಮಿಡ್ಸ್ ಅನ್ನೋದು ಸಿಗತ್ತೆ, ತೊಂದ್ರೆ ಇಲ್ಲ. ರೈಟ್. ಇವತ್ತು
ಇವತ್ತು ನೈಟು ಅದೇ ಮನೋರಮ ಅವ್ರ ಹಸ್ಬೆಂಡ್ ಅವ್ರದ್ದು ಪಿರಮಿಡ್ ಧ್ಯಾನ, ಪಿರಮಿಡ್ ಪವರ್, ಪಿರಮಿಡ್ ಪ್ರಯೋಜನಗಳು ಇವತ್ತು ವಿಶೇಷ ಕಾರ್ಯಕ್ರಮ ಇದೆ. ನೈಟ್ 9 ರಿಂದ 10. ಜಾಯಿನ್ ಆಗ್ತೇನೆ ಸರ್. ರೈಟ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ. ಧನ್ಯವಾದಗಳು, ನಮಸ್ತೆ.